Hi everyone, welcome to my channel once again. I am Ravi Kumar. So ನೀವು ನೋಡ್ತಾ ಇದ್ದೀರಾ ರವಿ ನಂದಿ ಇಂಜಿನಿಯರಿಂಗ್ ಅಂತ. ಅಂದ್ರೆ ಇದು ಪರ್ಟಿಕ್ಯುಲರ್ಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡಿರುವಂಥದ್ದು. ಇಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ವಿಡಿಯೋ ಸಿಗೋದಿಲ್ಲ. ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇರುವಂತಹ ಚಾನಲ್ ರವಿ ಆರ್ ನಂದಿ ಆಗಿರುತ್ತೆ. ಅದೆಲ್ಲ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಜಿನಿಯರಿಂಗ್ ಅಂತೇಳಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದ್ರೆ ದೋಸ್ ಹೂ ಆರ್ ಡೂಯಿಂಗ್ ಫಾರ್ ಇಂಜಿನಿಯರಿಂಗ್, ಅದು VTU ಇಂದ ಇರ್ಬೋದು ಅಥವಾ ಆಟೋನಮಸ್ ಇಂದ ಇರ್ಬೋದು. ಆದ್ರೆ ಈ ಕಂಟೆಂಟ್ ಯಾರಿಗೆಲ್ಲ ಸಿಗುತ್ತೋ, ಯಾರಿಗೆಲ್ಲ ನಿಮ್ಮ ಸಿಲೆಬಸ್ ಅಲ್ಲಿ ಇರುತ್ತೋ, ಅಥವಾ ಈವನ್ ಇಫ್ ಯು ಗೋ ಫಾರ್ ಗೇಟ್ ಎಕ್ಸಾಮ್ ಅಲ್ಲಿ ಕೂಡ ಈ ಸಿಲೆಬಸ್ ಇರ್ಬೋದು, ಅವರಿಗೆಲ್ಲ ಇದು ಯೂಸ್ ಆಗುತ್ತೆ. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾವು ಸಾಲ್ವ್ ಮಾಡೋಣ ಯಾವ ಪ್ರಾಬ್ಲಮ್ ಅಪ್ಪ ಅಂತಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇನ್ ದ ಇಂಟರ್ವಲ್ -L to +L. ನೀವು ಅನ್ಕೊಬಹುದು, ಏನ್ ಸರ್ ನಂಬರ್ ಕೊಟ್ಟೆ ಇಲ್ಲ, ಬರೀ L to L ಕೊಟ್ಟಿದ್ದಾರೆ, ಆ ತರ ಕೊಡಬಾರ್ದು ಅಂತೇನಿಲ್ಲ. ಸೊ -L to L ಇದೇ ಒಂದು ಇಂಟರ್ವಲ್ ಆಗಿರುತ್ತೆ. ಈ ಇಂಟರ್ವಲ್ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿದೆ, L to L ಅಂತ ಕೊಟ್ಟರೆ ಇಟ್ ಇಸ್ ಆರ್ಬಿಟ್ರಿ ಇಂಟರ್ವಲ್ ಅಂತ ಕರಿತೀವಿ. ಆರ್ಬಿಟ್ರಿ ಇಂಟರ್ವಲ್ ಕೊಟ್ಟಾಗ ನಾವು ಯೂಸ್ ಮಾಡಬೇಕಾಗಿರೋ ಫಾರ್ಮುಲಾನೇ ಬೇರೆ ಆಗಿರುತ್ತೆ. ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಕೊಟ್ಟಿರುವಂತಹ ಫಂಕ್ಷನ್ ತಗೋಣ ಫಸ್ಟ್. ಸೊ ಕೊಟ್ಟಿರುವಂತಹ ಫಂಕ್ಷನ್ ಆಗಿದೆ ಯಾವ್ದಪ್ಪ ಅಂತಂದ್ರೆ ಇಟ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇನ್ ದ ಇಂಟರ್ವಲ್ -L to +L. ಓಕೆ, ಸೊ ಈಗ ಸೊಲ್ಯೂಷನ್ ಮಾಡ್ಬೇಕಾದ್ರೆ ಫಸ್ಟ್ ಆಸ್ ಯೂಶುವಲ್ ಏನ್ ಮಾಡೋಣ, ಲೆಟ್ ಅಸ್ ಚೆಕ್ ದಿಸ್ ಒನ್ ಈವನ್ ಆರ್ ಆಡ್ ಫಂಕ್ಷನ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ಎಫ್ ಆಫ್ ದಿ ವ್ಯಾಲ್ಯೂ -x ಹಾಕಿದ್ರೆ -x ಹೋಲ್ ಸ್ಕ್ವೇರ್ ಆಗುತ್ತೆ. ಅಗೇನ್ ದಿಸ್ ಇಸ್ ದ ಈವನ್ ಎಕ್ಸ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ವಾಟ್, ಎಫ್ ಆಫ್ ಎಕ್ಸ್. ದಟ್ ಮೀನ್ಸ್ ಇಟ್ ಈಸ್ ಎ ಈವನ್ ಫಂಕ್ಷನ್. ಯಾವಾಗ ಈವನ್ ಫಂಕ್ಷನ್ ಆಗುತ್ತೋ ದಟ್ ಮೀನ್ಸ್ ನಾವು ಎ ನಾಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಎ ಎನ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಬಟ್ ಬಿ ಎನ್ ಇಸ್ ಈಕ್ವಲ್, ಸಾರಿ, ಬಿ ಎನ್ ಇಸ್ ಈಕ್ವಲ್ ಏನಾಗುತ್ತೆ, 0 ಆಗುತ್ತೆ. ಸೊ ದಿಸ್ ಬಿ ಎನ್ ವ್ಯಾಲ್ಯೂ ವಿಲ್ ಬಿಕಮ್ 0. ಬಿ ಎನ್ ಇಸ್ ಈಕ್ವಲ್ ಏನಾಗುತ್ತೆ, 0. ಸೊ ಆಸ್ ಯೂಶುವಲ್ ನಿಮಗೆಲ್ಲ ಗೊತ್ತೇ ಇದೆ, ನಾವೇನ್ ಮಾಡಬೇಕು, ಫಸ್ಟ್ ವಿ ನೀಡ್ ಟು ರೈಟ್ ದ ಫಂಕ್ಷನ್ ಫಾರ್ಮುಲಾ ಬರಿಬೇಕು ಫೋರಿಯರ್ ಸೀರೀಸ್ ಅಲ್ಲಿ. ದಟ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು a0/2 ಪ್ಲಸ್ ಸಿಗ್ಮಾ ಇಲ್ಲಿ ಬರುತ್ತೆ ಎ ಎನ್ ಕಾಸ್ ಆಫ್ ದಿ ವ್ಯಾಲ್ಯೂ n/x ಡಿವೈಡೆಡ್ ಬೈ ಎಲ್. ಇಲ್ಲಿ ಬರುತ್ತೆ ಸೈನ್ ಆಫ್ ದಿ ವ್ಯಾಲ್ಯೂ, ದಟ್ ಇಸ್ ಬಿ ಎನ್ ಬರೆದಾದ್ಮೇಲೆ ವಿ ನೀಡ್ ಟು ರೈಟ್ ದ ಬಿ ಎನ್ ಇಯರ್. ಸೊ ಬಿ ಎನ್ ಬರಿತೀನಿ, ಬಿ ಎನ್ ಸೈನ್ ಆಫ್ ದಿ ವ್ಯಾಲ್ಯೂ n/x ಡಿವೈಡೆಡ್ ಬೈ ಎಲ್. ಓಕೆ, ಸೊ ಇಟ್ ಈಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ನಾವು ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲಿ ಇದೇ ಮಾಡ್ತಾ ಬರ್ತಾ ಇರೋದು. ಈಗ ನಾವು ಮಾಡೋಣ, ಫಸ್ಟ್ ವಿ ನೀಡ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ ನಾಟ್. ಹಾಗಾದ್ರೆ ಎ ನಾಟ್ಗೆ ಫಾರ್ಮುಲಾ ಏನ್ ಸರ್? ವೆರಿ ಸಿಂಪಲ್. ಆಲ್ರೆಡಿ ನಾನು ಇದನ್ನ ಏನಂತ ಚೆಕ್ ಮಾಡಿದೀನಿ, ಇಟ್ಸ್ ಈ ಒನ್ ಫಂಕ್ಷನ್ ಚೆಕ್ ಮಾಡಿದೀನಿ. ಹಾಗಾಗಿ ನಾವು ಡೈರೆಕ್ಟ್ ಆಗಿ 2/L ಫ್ರಮ್ 0 to L ಅಂತ ಬರ್ಕೊಂಡ್ಬಿಟ್ಟು ದಟ್ ಈಸ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ಕೋಣ. So this is the formula for what? The a naught value. So a naught is 2/L 0 to L f of x into dx. ಹಾಗಾದ್ರೆ ಏನ್ ಮಾಡೋಣ, which implies that L ಆಗಿ ಕೊಟ್ಟಿದ್ದಾರೆ ಅದನ್ನೇ ತಗೊಳ್ಳಿ. ಸೊ 0 to L ಕೂಡ ಅದೇ ಇದೆ, ಕೊಟ್ಟಿರೋ ಫಂಕ್ಷನ್ ಮಾತ್ರ ಯಾವುದು, ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಈಗೇನ್ ಮಾಡೋಣ, 2/L ಹಂಗೆ ಇರುತ್ತೆ ಕಾನ್ಸ್ಟೆಂಟ್ ತರ. ಎಕ್ಸ್ ಸ್ಕ್ವೇರ್ ಗೆ ಇಂಟೆಗ್ರಲ್ ಮಾಡಿದಾಗ x³ 3 ಬರುತ್ತೆ. ಎಲ್ಲಿಂದ ಎಲ್ಲಿಗೆ, 0 to L. ಸೊ 2/L ಹಂಗೆ ಇಲ್ಲಿ, ಈವನ್ ಇಫ್ ಯು ವಾಂಟ್ 3 ನ ಆಚೆ ತಗೊಳ್ಳಿ, x³ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕ್ತೀನಿ, L³ ಮೈನಸ್ ಅದೇ ಎಲ್ಲಿಗೆ ಲೋಯರ್ ಲಿಮಿಟ್ ಹಾಕ್ತೀನಿ, 0 ಆಗ್ಬಿಡುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂದ್ರೆ ನಾವು ಸ್ಟಾರ್ಟಿಂಗ್ ಮಾಡಿರೋ ಪ್ರಾಬ್ಲಮ್ ನೋಡಿ. L³ ಗೆ ಈಗ, ಸೊ L³ ಇದು ಏನಾಗುತ್ತೆ, 2L³ ಡಿವೈಡೆಡ್ ಬೈ 3L. ಸೊ ಒಂದು L ಕ್ಯಾನ್ಸಲ್ ಆದ್ರೆ ನಿಮಗೆ ಏನಾಗುತ್ತೆ, ಇಲ್ಲಿ L ಸ್ಕ್ವೇರ್ ಉಳಿಯುತ್ತೆ. ದಟ್ ಈಸ್ 2L² divided by 3, which implies that a0 is equal to 2L. So this is the required value. So now let us go for an value. So an ಗೆ ಫಾರ್ಮುಲಾ ಏನು, that is 2/L integral 0 to L f of x into the value cos of the value n/x divided by L into the value dx. ಸೊ ಇಲ್ಲಿ ಕೂಡ ಅಷ್ಟೇನೆ, 2/L ಹಂಗೆ ಇರುತ್ತೆ, ಇಂಟಗ್ರಲ್ ಫ್ರಮ್ 0 to L ಕೂಡ ಹಂಗೆ ಇರುತ್ತೆ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ ಎಕ್ಸ್ ಸ್ಕ್ವೇರ್. ಇನ್ನು ಇಲ್ಲೂ ಕೂಡ ಏನು ಚೇಂಜ್ ಮಾಡೋಕ್ಕಾಗಲ್ಲ, n/x ಡಿವೈಡೆಡ್ ಬೈ L ಹಂಗೆ ಇರಲಿ.
ಇಂಟು ದ ವ್ಯಾಲ್ಯೂ ಏನಾಯ್ತು ಡಿ ಎಕ್ಸ್ ಆಯ್ತು. ಸೊ ಇದು ಅರ್ಥ ಮಾಡ್ಕೊಳಕ್ಕೆ ಒಳ್ಳೆ ಪ್ರಾಬ್ಲಮ್ ಇದು. ಸೊ 2/L ಹಂಗೆ ಇರಲಿ. ಈಗ ನಾನೇನ್ ಮಾಡ್ತೀನಿ, ಐ ವಿಲ್ ಅಪ್ಲೈ ಬರ್ನೌಲಿಸ್ ಇಂಟೆಗ್ರಲ್ ಥಿಯರಮ್ ಫಾರ್ ದಿಸ್ ಒನ್ ಬೈ ಟ್ರೀಟಿಂಗ್ ದಿಸ್ ಒನ್ ಆಸ್ ಯು ಅಂಡ್ ದಿಸ್ ಒನ್ ಆಸ್ ವಿ. ಸೊ ನಾನೀಗ ಆ ಥಿಯರಮ್ನ ಅಪ್ಲೈ ಮಾಡಿದೆ. ಅದು ಕೂಡ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬರ್ನೌಲಿಸ್ ಥಿಯರಮ್ ಅರ್ಥ ಆಗಿದ್ರೆ ಇದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ಒನ್ ಹಂಗೆ ಇರಬೇಕು, ಎಕ್ಸ್ ಸ್ಕ್ವೇರ್ ಹಂಗೆ ಇರುತ್ತೆ. ಇದರ ಇಂಟೆಗ್ರಲ್ ಏನಾಗುತ್ತೆ, ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎಲ್ ಹೋಲ್ ಡಿವೈಡೆಡ್ ಬೈ ಎನ್ ಪೈ ಡಿವೈಡೆಡ್ ಬೈ ಎಲ್. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಇಂಟೆಗ್ರಲ್ ಮಾಡ್ಬೇಕಾದ್ರೆ ಎಕ್ಸ್ ನ ಬಿಟ್ಟು ಏನ್ ಕಾನ್ಸ್ಟೆಂಟ್ ಇರುತ್ತೋ ಅದನ್ನ ಡಿನಾಮಿನೇಟರ್ ಬರಿಬೇಕಾಗತ್ತೆ. ನೆಕ್ಸ್ಟ್ ಮೈನಸ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಚಿಕ್ಕದಾಯ್ತು ಬರೆಯಕ್ ಆಗಲ್ಲ ಅಂತಂದ್ರೆ ನಾನು ಕೆಳಗಡೆ ಸ್ಟೆಪ್ ಅಲ್ಲಿ ಬರ್ತೀನಿ, ಏನಂತ ಮೈನಸ್. ಸೊ ಎಕ್ಸ್ ಸ್ಕ್ವೇರ್ಗೆ ಏನ್ ಮಾಡ್ಬೇಕು, ಈಗ ಡಿರೈವೇಟಿವ್ ಮಾಡಬೇಕು, 2x ಅಂತ ಆಗುತ್ತೆ. ಸೊ ಈಗ ಇದಕ್ಕೆ ಏನ್ ಮಾಡ್ತೀನಿ, ಮತ್ತೆ ಇಂಟಿಗ್ರಲ್ ಮಾಡ್ತೀನಿ, ಮೈನಸ್ ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎಲ್ ಡಿವೈಡೆಡ್ ಬೈ ಎನ್ ಪೈ ಡಿವೈಡೆಡ್ ಬೈ ಎಲ್ ಹೋಲ್ ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ. ಇದು ಬೇಕಾದ ಮೈನಸ್ ಹಾಕೋತೀನಿ. ಇದಾದ್ಮೇಲೆ ಏನಾಗುತ್ತೆ, ಮತ್ತೆ ಪ್ಲಸ್ ಬರ್ಕೊಬೇಕು. ಇದನ್ನ ಮತ್ತೆ ಡಿರೈವೇಟಿವ್ ಮಾಡ್ತೀನಿ, ನಿಮಗೆ ಬರುತ್ತೆ 2 ಅಂತ ಬರುತ್ತೆ. ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು, ಇಂಟಗ್ರಲ್ ಮಾಡಬೇಕು. ಸೊ ಮೈನಸ್ ಕಾಸ್ ಇರೋದು ಮೈನಸ್ ಹಂಗೆ ಇರುತ್ತೆ. ಕಾಸ್ ಏನಾಗುತ್ತೆ, ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎಲ್. ನೋಡಿ, ಎನ್ ಮತ್ತೆ ಎಕ್ಸ್ ಗೆ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನನ್ನ ಈ ರೈಟಿಂಗ್ ಪ್ಯಾಡ್ ಅಲ್ಲಿ ಸ್ವಲ್ಪ ಬರೆಯ ಕಷ್ಟ ಇದೆ. ಎನ್ ಪೈ ಎಲ್ ಡಿವೈಡೆಡ್ ಬೈ ಎಲ್ ಹೋಲ್ ಕ್ಯೂಬ್ ಆಗುತ್ತೆ. ಓಕೆನಾ. ಸೊ ಎಲ್ಲಿಂದ ಎಲ್ಲಿಗೆ, ಫ್ರಮ್ ದ ಲಿಮಿಟ್ 0 ಟು ಎಲ್. ಓಕೆನಾ. ಸೊ ಬಟ್ ನೀವೀಗ ಅರ್ಥ ಮಾಡ್ಕೊಂಡ್ರೆ, ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಬರ್ತಾ ಇದೀನಿ, ಏನ್ ಹೇಳ್ತಾ ಬರ್ತಾ ಇದೀನಿ, ಎಲ್ಲಿ ನಿಮ್ಗೆ ಸೈನ್ ಟರ್ಮ್ಸ್ ಇರುತ್ತೆ ನೋಡಿ, ಇಲ್ಲಿ ಎಕ್ಸ್ ಇದೆ, ಎಕ್ಸ್ ತಾಗ ಅಪ್ಪರ್ ಲಿಮಿಟ್ ಎಲ್ಲ ಹಾಕ್ತೀರಾ, ಎಲ್ಲೆಲ್ಲಿ ಕ್ಯಾನ್ಸಲ್ ಆಗಿ ಎನ್ ಪೈ ಆಗುತ್ತೆ. ಅಂದ್ರೆ ಸೈನ್ ಎನ್ ಪೈಗೆ ನಿಮ್ಗೆ ಅಪ್ಪರ್ ಲಿಮಿಟ್ ಹಾಕಿದ್ರು 0 ಆಗುತ್ತೆ, ಲೋವರ್ ಲಿಮಿಟ್ ಹಾಕಿದ್ರು 0 ಆಗುತ್ತೆ. ಇಲ್ಲೂ ಅಷ್ಟೇ, ಸೈನ್ ಎನ್ ಪೈ ಎಕ್ಸ್ ಬೈ ಎಲ್, ಎಲ್ ಬೈ ಎಲ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಅಷ್ಟೇ, ಅಪ್ಪರ್ ಲಿಮಿಟ್ ಹಾಕಿದ್ರು 0 ಆಗುತ್ತೆ, ಲೋವರ್ ಲಿಮಿಟ್ ಹಾಕಿದ್ರು 0 ಆಗುತ್ತೆ. ಹಾಗಾದ್ರೆ ಉಳಿಯೋದೇನು ಸರ್ ನನಗೆ, ಇಲ್ಲಿ ಉಳಿಯುವಂತ ವ್ಯಾಲ್ಯೂ. ಸೊ ಇಲ್ಲಿ ಏನಿದೆ, ಡಿನಾಮಿನೇಟರ್ ಅಲ್ಲಿ ಎನ್ ಪೈ ಬೈ ಎಲ್ ಹೋಲ್ ಸ್ಕ್ವೇರ್ ಇದೆ, ಉಲ್ಟಾ ಮಾಡ್ಕೋತೀನಿ. ಸೊ ನಾವು ಐ ವಿಲ್ ಸಿಂಪ್ಲಿಫೈ ಮಾಡ್ಕೊಳೋದಿಲ್ಲ, ತುಂಬಾ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಪೇಷನ್ಸ್ ಆಗಿ ಮಾಡ್ಬೇಕು. ಇಲ್ಲೇನಿದೆ, 2/L ಇದೆ, 2/L ನ ಆಚೆ ಬರ್ಕೋತೀನಿ. ನೋಡಿ ಇಲ್ಲಿ ಕರೆಕ್ಟ್ ಅರ್ಥ ಆಗ್ಬೇಕು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಬಿಟ್ಟಾಕ್ತೀನಿ. ಇಲ್ಲಿ 2 ಇದೆ. ಸೊ ಇಲ್ಲಿ ಎನ್ ಪೈ ಎಲ್ ಹೋಲ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ನಾನು ಎಕ್ಸ್ ಗೆ ಆ ಲಿಮಿಟ್ ಅಪ್ಲೈ ಮಾಡ್ತಾ ಇರೋದು, ಎಕ್ಸ್ ನ ಉಳಿಸ್ಕೋತೀನಿ, ಈ 2 ನ ಒಂದು ಆಚೆ ಬರ್ಕೋತೀನಿ. ಮತ್ತೆ ಇದೇನಾಗುತ್ತೆ, ಎಲ್ ಡಿವೈಡೆಡ್ ಬೈ ಎನ್ ಪೈ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ ಉಲ್ಟಾ ಮಾಡಿದಾಗ. ಇನ್ನು ಉಳಿದಿರುವಂತ ವ್ಯಾಲ್ಯೂ ಏನು, ನನಗೆ ಒಳಗಡೆ ಉಳಿದಿರುವಂತದ್ದು ಎಕ್ಸ್ ಇದೆ, ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎಲ್. ಇದಕ್ಕೆ ಏನ್ ಮಾಡ್ತೀನಿ, ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ನ ಅಪ್ಲೈ ಮಾಡ್ತೀನಿ. ಸೊ ನಾವು ಅಬ್ಸರ್ವ್ ಹಿಯರ್, ಇಲ್ಲಿ 2 ಇದೆ, 2 2s are 4 ಡಿವೈಡೆಡ್ ಬೈ ಎಲ್ ಇಂಟು ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಇಂಟು ಪೈ ಸ್ಕ್ವೇರ್. ಓಕೆನಾ. ಸೊ ಈ ಒಳಗಡೆ ಅಪ್ಲೈ ಏನ್ ಮಾಡ್ತೀನಿ, ಫಸ್ಟ್ ಅಪ್ಪರ್ ಲಿಮಿಟ್ ಹಾಕ್ತೀನಿ, ಎಲ್ ಬೈ ಎಲ್ ಅಂದ್ರೆ ನಮ್ಗೆ 1 ಆಯ್ತು, ಇದು ಎಲ್ ಎಕ್ಸ್ ವ್ಯಾಲ್ಯೂ ಎಲ್ ಆಗುತ್ತೆ. ದಟ್ ಈಸ್ ದ ವ್ಯಾಲ್ಯೂ ಎಲ್ ಇಂಟು ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಪೈ. ಸೊ ಕಾಸ್ ಎನ್ ಪೈ ಬೇಕಾದ್ರೆ ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ವಾಟ್, ಡೈರೆಕ್ಟ್ ನಾನು -1 ಟು ದಿ ಪವರ್ ಎನ್ ಅಂತ ಬರೀಬಹುದು. ಮೈನಸ್ ಎಕ್ಸ್ ಗೆ 0 ಹಾಕಿದ್ರೆ ಎಲ್ಲ 0 ಆಗ್ಬಿಡುತ್ತೆ. ಹಾಗಾಗಿ ಇದು ಬರೆಯುವಂತ ರಿಕ್ವೈರ್ಮೆಂಟ್ ಬರಿತೀನಿ, ಬೇಕಾದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ. ಅಂದ್ರೆ ಲೋಯರ್ ಲಿಮಿಟ್ ಹಾಕಿದಾಗ ಕಂಪ್ಲೀಟ್ ವ್ಯಾಲ್ಯೂ 0 ಆಗುತ್ತೆ. ಸೊ ನಾವು ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ಒಂದು ಎಲ್ ಕ್ಯಾನ್ಸಲ್ ಆಗೋಗುತ್ತೆ, ಕರೆಕ್ಟಾ. ಸೊ ಈಗಿರುವಂತಹ ವ್ಯಾಲ್ಯೂನ ಬರಿತೀನಿ. ಸೊ ಏನಾಯ್ತು, 4 ಇಂಟು -1 ಟು ದಿ ಪವರ್ ಎನ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಇಂಟು ಪೈ ಸ್ಕ್ವೇರ್. ಸೊ ದಿಸ್ ಇಸ್ ವಾಟ್ ವಿ ಗಾಟ್ ದ ವ್ಯಾಲ್ಯೂ ಆಫ್ ದಿ ಎನ್. ಎನ ವ್ಯಾಲ್ಯೂ 4 ಎಲ್. ಸೊ -1 ಟು ದಿ ಪವರ್ ಎನ್ ಬಂದಿದೆ ಡಿವೈಡೆಡ್ ಬೈ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್ ಒನ್. ನನಗೆ ಎಲ್ ಸ್ಕ್ವೇರ್ ಅಲ್ಲಿ ಒಂದೆಲ್ ಉಳಿತು, ದಟ್ ಇಸ್ 4L ಆಯ್ತು. ಇಲ್ಲಿ ಎಲ್ ಸ್ಕ್ವೇರ್ ಇದೆ, ಇಲ್ಲಿ 2/L ಇದೆ. ಓಕೆ. ಸೊ ಇಲ್ಲಿ ನಮ್ಗೆ ಇನ್ನೊಂದು ಎಲ್ ಇರೋದ್ರಿಂದ ಇಲ್ಲೊಂದು ಎಲ್ ಕ್ಯಾನ್ಸಲ್ ಆಯ್ತು, ಇಲ್ಲೊಂದು ಎಲ್ ಇದೆ. ಸೊ ಇಟ್ ವಿಲ್ ಬಿಕಮ್ ಎಲ್ ಸ್ಕ್ವೇರ್. ಸೊ 4L ಸ್ಕ್ವೇರ್, ಎಲ್ ಸ್ಕ್ವೇರ್ ಪೈ ಸ್ಕ್ವೇರ್ -1 ಟು ದಿ ಪವರ್ ಎನ್. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ವಾಟ್ ಎನ್. ಸೊ ಬಟ್ ಇಲ್ಲಿ ನಮಗೆ ಬಿ ಎನ್ 0 ಆಗಿದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಬಂದು ಎಕ್ಸ್ ಸ್ಕ್ವೇರ್ ಬರ್ಕೊಂಡೆ, ಎ ನಾಟ್ ವ್ಯಾಲ್ಯೂ ಬಂದ್ಬಿಟ್ಟು ದಟ್ ಇಸ್ ವಾಟ್ ವಿ ಗಾಟ್ ದ ವ್ಯಾಲ್ಯೂ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 3 ಬರ್ಕೊಂಡೆ. ಯಾವುದು ಎ ನಾಟ್ ವ್ಯಾಲ್ಯೂ. ಸೊ ನೀವು ನೋಡಬಹುದು ನನಗೆ ಎ ನಾಟ್ ವ್ಯಾಲ್ಯೂ ಏನ್ ಬಂದಿದೆ,
2 L² by 3 ಬಂದಿದೆ. ಬಟ್ A0/2 ಬೇಕು ಅಂದ್ರೆ ಎರಡೂ ಕಡೆ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಡಿವೈಡೆಡ್ ಬೈ 2 ಮಾಡ್ತೀನಿ, ಇಲ್ಲಿ 3 ಬರುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ನಿಮ್ಗೆ ಏನ್ ಬರುತ್ತೆ, L² by 3 ಬರ್ತದೆ. ಸೊ ದಿಸ್ ಇಸ್ L² by 3 ಪ್ಲಸ್ ಸಿಗ್ಮಾ ರೇಂಜಿಂಗ್ ಫ್ರಮ್ ದ ವ್ಯಾಲ್ಯೂ 1 to infinity. This is 4L² into -1 to the power n divided by n² into pi² cos of the value n by x divided by n. ಈಗ ಫಾರ್ ದಿಸ್ ಒನ್ ವಿ ಹ್ಯಾವ್ ಟು ಡಿಡ್ಯೂಸ್ ಅವರ್ ಎಕ್ಸ್ಪ್ರೆಷನ್. ಇದು ನಮಗೆ ಬಂದಿರುವಂತಹ ಸೊಲ್ಯೂಷನ್. ನೋಡಿ, ಯಾವುದೂ ಕೂಡ ನೀವು ಕಷ್ಟ ಅಂತ ಅನ್ಕೊಂಡ್ರೆ ಆಗೋದೇ ಇಲ್ಲ. ಆಕ್ಚುಲಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಆಗುತ್ತೆ. ಇದರಲ್ಲಿ A0 ಫಾರ್ಮುಲಾ ಬರೆದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ, ಅದು ಚೆನ್ನಾಗಿ ನೆನಪಿರ್ಲಿ. ಈಗ ಏನ್ ಮಾಡೋಣ, ಫಾರ್ ದಿಸ್ ಒನ್ ವಿ ನೀಡ್ ಟು ಫೈಂಡ್ ದ ಎಕ್ಸ್ಪ್ರೆಷನ್. ಆಗ ಏನ್ ಮಾಡ್ಬೇಕು, x=0 ಹಾಕೋಣ. ಸರ್ ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ ಸರ್ x=0 ಹಾಕ್ಬೇಕು ಅಂತ ಹೇಳಿ? ನೋಡಿ, ಇದು ಬೈ ಪ್ರಾಕ್ಟೀಸ್ ಇಂದ ಅಷ್ಟೇ ಗೊತ್ತಾಗುತ್ತೆ. ಇದನ್ನ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಬೇಕು. ಈ ತರ ಪ್ರಾಬ್ಲಮ್ ಕೊಟ್ಟಿದ ತಕ್ಷಣ ಐಡೆಂಟಿಫೈ ಮಾಡಬೇಕು. ಸೊ x=0 ಕೊಟ್ಟಿದ್ದಾರೆ, 0 ಹಾಕೋಣ. 0 ಕೊಟ್ಟಾಗ ಏನಾಗುತ್ತೆ, x ವ್ಯಾಲ್ಯೂ 0 = L²/3. ನೋಡಿ, ಇದಕ್ಕೆ 0 ಹಾಕ್ತೀರಾ ಅಂತ ಇಟ್ಕೊಳ್ಳಿ, ಇದು ಫುಲ್ ಏನಾಗುತ್ತೆ, 1 ಆಗುತ್ತೆ. 1 ಆಯ್ತು ಅಂದ್ರೆ ನನಗೆ ಸಿಗುವಂತದ್ದೇನು, ದಿಸ್ ಇಸ್ ದ ಒನ್ಲಿ ವ್ಯಾಲ್ಯೂ ಸಿಗುತ್ತೆ. n=1 to infinity 4L² -1 to the power n whole divided by n² into pi². ಸೊ ಇಂಟು ಕಾಸ್ ಆಫ್ ದಿ ವ್ಯಾಲ್ಯೂ n pi 0 1 ಆಗುತ್ತೆ. ಈಗ ಇದನ್ನ ಸ್ಪ್ಲಿಟ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದ್ದೆ ಆದ್ರೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ತಗೋತೀನಿ. -L²/3 ಸಿಗ್ಮಾ ರೇಂಜಿಂಗ್ ಫ್ರಮ್, ನೋಡಿ ಇವಾಗ ಇದಕ್ಕೆ n=1 ಆಗ್ತಾ ಹೋಗ್ತೀನಿ. ಇಲ್ಲಿ ಯಾವ್ದಕ್ಕೆ n ಹಾಕಕ್ಕಾಗ ಆಚೆ ತಗೋತೀನಿ. 4L²/pi² ಆಚೆ ಬರುತ್ತೆ. ನೋಡಿ, ಇದು -1 ಹಾಕ್ತೀನಿ, ನೆಗೆಟಿವ್ ನಂಬರ್ ಬರ್ತಾ ಇದೆ, ಕೆಳಗಡೆ 1². ದಟ್ ಮೀನ್ಸ್ 1 ಹಾಕಿದಾಗ -1/1². 2 ಹಾಕ್ತೀನಿ, ಈವನ್ ನಂಬರ್ ಆಗುತ್ತೆ, ಅವಾಗ 1/2² -1 divided by 3² plus 1/4² ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇದು ಎರಡು ಕಡೆ ನೋಡ್ತೀರಾ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ವಾಟ್ ಐ ಆಮ್ ಸೀಯಿಂಗ್. ಎರಡು ಕಡೆ L² ಇದೆ, L² ಕ್ಯಾನ್ಸಲ್ ಆಗುತ್ತೆ. ಸೊ ನನ್ಗೆ ಉಳಿಯುವಂತ ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿದ್ರೆ ಈ ಕಡೆ ತಗೋತೀನಿ, ಅವಾಗ ಏನಾಗುತ್ತೆ ನೋಡಿ, ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ pi² ಈ ಕಡೆ ಬರುತ್ತೆ. ಸೊ ಮೈನಸ್ ಆಫ್ ದಿ ವ್ಯಾಲ್ಯೂ pi² ಡಿವೈಡೆಡ್ ಬೈ ಈ 4 3 ಆಗುತ್ತೆ. 4 3 ಎಷ್ಟಾಗುತ್ತೆ, ದಟ್ ವಿಲ್ ಬಿಕಮ್ 12 ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 12. ಈ ಕಡೆ ಇದರಲ್ಲಿ ಮೈನಸ್ ಕಾಮನ್ ತೆಗೆದಿದ್ದೆ ಆದ್ರೆ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 1/1² -1/2² ಅಂದ್ರೆ ಉಲ್ಟಾ ಆಗುತ್ತೆ. ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಯಾಕೆ ಸರ್ ಮೈನಸ್ ತೆಗೆದಂದ್ರೆ ಎರಡು ಕಡೆ ಮೈನಸ್ ನ ಕ್ಯಾನ್ಸಲ್ ಮಾಡೋಣ. ಸೊ ವಿಚ್ ಇಂಪ್ಲೈಸ್ ದಟ್ ನನಗೆ ಫೈನಲ್ ಆಗಿ pi²/12 = 1/1² -1/2² plus 1/3² -1/4² plus etc etc. So this is our required expression. So this is ನಾವೇನು ಪ್ರೂವ್ ಮಾಡಬೇಕಾಗಿರುವಂತದ್ದು. ಓಕೆನಾ? ಸೊ ವೆರಿ ಸಿಂಪಲ್. So this is what we got the answer.